ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡಿದ್ದೀನಿ ರವೆ ಹಪ್ಪಳ. ರವೆ ಹಪ್ಪಳ ಮನೆ ಒಳಗೇ ಒಣಗಿಸ್ಬೋದು, ಫ್ಯಾನ್ ಕೆಳಗೇ ಒಣಗ್ತವೆ. ತುಂಬ ಕಡಕಾಗಿ ಬಿಸಿಲು ಬೇಕು ಅಂತ ಇಲ್ಲ, ನಾನು ಮನೆ ಒಳಗೆ ಒಣಗಿಸಿದ್ದೀನಿ. ಚೆನ್ನಾಗಿ ಗರಿಗರಿಯಾಗಿ ಆಗಿದ್ದಾವೆ. ರವೆ ಹಪ್ಪಳ ಮಾಡೋದಕ್ಕೆ ಮೊದಲಿಗೆ ನಾನು ಒಣಮೆಣಸಿನ್ಕಾಯಿನ ಪುಡಿ ಮಾಡ್ಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ ನೋಡಿ, ಈ ರೀತಿ ನಾನು ದಪ್ಪ ಪುಡಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಈ ರೀತಿ ಪುಡಿ ಮಾಡ್ಕೊಳ್ಳೋದು ಬೇಡ, ನೀವು ಖಾರದ ಪುಡಿನೇ ಹಾಕಿ ಮಾಡ್ತೀನಿ ಅಂದರೂ ಆ ಥರನೂ ಮಾಡ್ಬೋದು. ನೋಡಿ, ಈಗ ಪುಡಿ ಮಾಡಿರೋದನ್ನು ಒಂದು ಬಟ್ಲಿಗೆ ತೆಗೆದಿಟ್ಕೊಂಡು ನಾನು ರವೆ ತೊಗೊಂಡಿದ್ದೀನಿ. ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಯಾವುದಾದ್ರೂ ರವೆಯಲ್ಲಿ ಮಾಡ್ಬೋದು. ಚಿರೋಟಿ ರವೆ, ಬನ್ಸಿ ರವೆ ಅಥವಾ ಗೋಧಿ ರವೆ, ಯಾವ ರವೆಯಲ್ಲಿ ಬೇಕಿದ್ರೂ ಮಾಡ್ಬೋದು. ನಾನೊಂದು ಅರ್ಧ ಕೆ ಜಿ ರವೆ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ರವೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಮತ್ತು ಸ್ವಲ್ಪ ನಾನು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. 1-2 ಟೇಬಲ್ ಸ್ಪೂನ್ ಸದ್ಯಕ್ಕೆ ಹಾಕಿದ್ದೀನಿ. ಇದಿಷ್ಟನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಈ ರೀತಿ ರುಬ್ಕೋಬೇಕು. ತುಂಬ ನುಣ್ಣಗೆ ಬೇಡ. ಆಮೇಲೆ ಇದಕ್ಕೆ ಒಂದಷ್ಟು ಅಂದಾಜು ಮೇಲೆ ನೀರು ಹಾಕಿ ಮತ್ತೆ ಇದನ್ನು ಮಿಕ್ಸಿ ಮಾಡ್ಕೊತೀನಿ, ಅಂದರೆ ರುಬ್ಕೋತೀನಿ. ಚೆನ್ನಾಗಿ ಮಿಕ್ಸಾಗಿ ಸ್ಮೂತಾಗಿ ಬರುತ್ತೆ ನೀರು ಹಾಕಿ ರುಬ್ಕೊಳ್ಳೋದ್ರಿಂದ. ನೋಡಿ, ಚೆನ್ನಾಗಿ ಮಿಕ್ಸಾಗಿ ಬರುತ್ತೆ ಮಿಕ್ಸಿಯಲ್ಲಿನೇ ನೀರು ಹಾಕಿ ಮಾಡೋದ್ರಿಂದ. ಈಗ ಇದನ್ನು ನಾನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನಾನೊಂದು ಅರ್ಧ ಕೆ ಜಿ ರವೆಗೆ ಗೋಧಿ ಹಿಟ್ಟು 3 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀವು ಹೆಚ್ಚು ಕಮ್ಮಿ ಎಷ್ಟಾದರೂ ಹಾಕ್ಬೋದು ಗೋಧಿ ಹಿಟ್ಟು. ಈಗ ಮತ್ತೆ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಬಿಟ್ಟು ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಡ್ತಾ ಇದ್ದೀನಿ. ನೋಡಿ, ಈ ಹದ ಇರಬೇಕು. ಈಗ ನೋಡಿ, ಸ್ಪೂನಲ್ಲಿ ಹಿಂದೆ ತಿರುಗಿಸ್ಬಿಟ್ಟು ನನಗೆ ಗೆರೆ ಎಳೆದ್ರೆ ಅದು ಕೂಡು ಬರಬಾರ್ದು. ಆ ರೀತಿ ಅಷ್ಟು ತೆಳು ಇದ್ದರೆ ಸಾಕು. ಈಗ ಇದಕ್ಕೆ 1-2 ಸ್ಪೂನು ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಮತ್ತು ರುಬ್ಬಿರೋಂಥ ಖಾರದ ಪುಡಿ, ನೀವು ಮನೇಲೇ ಇರೋವಂಥ ಖಾರದ ಪುಡಿನೂ ಹಾಕ್ಬೋದು. ಈ ರೀತಿ ಹಾಕಿದ್ರೆ ಹಪ್ಪಳ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ನಾನು ಮೆಣಸಿನ್ಕಾಯಿನ ದಪ್ಪ ರುಬ್ಬಿಬಿಟ್ಟು ಹಾಕಿದ್ದೀನಿ, ಪುಡಿ ಮಾಡಿ ಹಾಕಿದ್ದೀನಿ. ಖಾರದ ಪುಡಿನೂ ಹಾಕ್ಬೋದು. ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಕರಿಬೇವಿನ ಸೊಪ್ಪು ಕೂಡ ಹಾಕ್ಬೋದು. ನೋಡಿ, ಈಗ ಸರಿಯಾಗಿ ಮಿಕ್ಸ್ ಮಾಡಿ ಈ ಟೈಮಲ್ಲಿ ಸ್ವಲ್ಪ ರುಚಿ ನೋಡಿ ಉಪ್ಪು ಸರಿ ಇದೆಯಾ ಅಂತ. ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಹಂಗಾಗಿ ಮತ್ತೆ ನಾನು ಉಪ್ಪು ಹಾಕಿದ್ದೀನಿ. ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಉಪ್ಪು ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಕಮ್ಮಿನೇ ಇರಬೇಕು. ಹಪ್ಪಳ ಒಣಗಿದ್ಮೇಲೆ ಕರೆಕ್ಟಾಗಿ ಆಗುತ್ತೆ. ಈಗಲೇ ಉಪ್ಪು ಕರೆಕ್ಟಾಗಿತ್ತು ಅಥವಾ ಸ್ವಲ್ಪ ಜಾಸ್ತಿ ಇತ್ತಂದರೆ ಒಣಗಿದ್ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ ಉಪ್ಪು. ಹಾಗಾಗಿ ನೋಡಿಕೊಂಡು ಉಪ್ಪು ಹಾಕಬೇಕು. ನೋಡಿ, ನಾನೀಗ ತಟ್ಟೆ ಇಡ್ಲಿ ಮಾಡೋದು ಸ್ಟ್ಯಾಂಡ್ ಇರುತ್ತಲ್ಲ, ಅದು ನಾನು ತೊಗೊಂಡಿದ್ದೀನಿ. ಪ್ಲೇಟಿಗೆ ಎಣ್ಣೆಯನ್ನು ಹಚ್ಚೋದು ಬೇಡ. ಪ್ಲೇಟಿಗೆ ಎಣ್ಣೆ ಏನು ಹಚ್ಚೋದು ಬೇಡ, ಹಾಗೇ ಸುಲಭವಾಗಿ ತೆಗಿಬೋದು. ಅದು ಹೆಂಗೆ ತೆಗಿಬೋದು ಅಂತ ನಾನು ಆಮೇಲೆ ತೋರಿಸ್ತೀನಿ. ಪ್ಲೇಟಿಗೆ ಎಣ್ಣೆ ಹಚ್ಚಿ ಹಪ್ಪಳ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಇದು ವರ್ಷದ ತನಕ ಇಡ್ಬೋದು. ವರ್ಷದ ತನಕ ಇಡುವಾಗ ಹಪ್ಪಳ ಎಣ್ಣೆ ವಾಸನೆ ಆಗಿಬಿಡುತ್ತೆ. ಎಣ್ಣೆ ಏನು ಹಚ್ಚೋದು ಬೇಡ, ಹಾಗೆ ತೆಗಿಬೋದು ಸುಲಭವಾಗಿ. ನಾನು ತೋರಿಸ್ತೀನಿ. ಈಗ ನೋಡಿ, ಈ ರೀತಿ ಸ್ಟೀಮಲ್ಲಿ ಇಡ್ಲಿ ಬೇಯಿಸ್ತಿರಲ್ಲ, ಆ ಥರ ಸ್ಟೀಮಲ್ಲಿ 2ರಿಂದ ಬರೀ 3 ನಿಮಿಷ ಸಾಕು. ಮೀಡಿಯಮ್ ಫ್ಲೇಮಲ್ಲಿ, ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು 2ರಿಂದ 3 ನಿಮಿಷ ಸಾಕು ಬೇಯಿಸಿದ್ರೆ ಬೆಂದ್ಬಿಡುತ್ತೆ.
ಮತ್ತೇನು ಬೇಯಿಸೋದು ಬೇಡ. ಸ್ವಲ್ಪ ಆದಷ್ಟು ತೆಳುವಾಗಿ ಹಾಕ್ಕೊಂಡ್ರೆ ಹಪ್ಪಳ ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ ಒಂದು ಪಾತ್ರೆಯಲ್ಲಿ ನಾನು ನೀರು ತೊಗೊಂಡಿದ್ದೀನಿ. ಬೆಂದಾದಮೇಲೆ ತೆಗೆದ್ಬಿಟ್ಟು ಹಪ್ಪಳದ ಪ್ಲೇಟನ್ನು ಪೂರ್ತಿಯಾಗಿ ನೀರಲ್ಲಿ ಅಜ್ಜಿ ತೆಗೆದ್ಬಿಟ್ಟು ನೋಡಿ ಎಷ್ಟು ಸುಲಭವಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಹಪ್ಪಳಕ್ಕೆ ಎಣ್ಣೆ ಹಚ್ಚಿ ಮಾಡೋದ್ರಿಂದ ಬೇಗ ಹಪ್ಪಳ ಎಣ್ಣೆ ವಾಸನೆ ಆಗಿಬಿಡತ್ತೆ. ತುಂಬ ದಿನ ಇಡೋದ್ರಿಂದ ಎಣ್ಣೆ ಹಚ್ಚದೇ ಇರೋದು ಒಳ್ಳೆಯದು. ನೋಡಿ ಈ ರೀತಿ ನೀರಲ್ಲಿ ಮುಳುಗಿಸ್ಬಿಟ್ಟು ತೆಗೆದು ಸ್ಪೂನಿಂದ ಈ ರೀತಿ ತೆಗೆದ್ರೆ ಸುಲಭವಾಗಿ ಬರುತ್ತೆ ಹಪ್ಪಳ. ಮತ್ತು ಇದು ಒಣಗೋಕ್ಕೆ ನಾನು ಮನೆ ಒಳಗೇ ಒಣಗಿಸ್ದೆ. ಒಂದು ದಿನ ಮನೆ ಒಳಗೆ ಫ್ಯಾನ್ ಕೆಳಗೇ ಒಣಗಿಸಿ ಮತ್ತು ನೆಕ್ಸ್ಟ್ ಡೇ ಬಾಲ್ಕನಿಲಿ ನನಗೆ ಸ್ವಲ್ಪ ಬಿಸಿಲು ಬರುತ್ತೆ ಅಷ್ಟೇ, ತುಂಬ ಏನು ಬಿಸಿಲು ಬರೋಲ್ಲ. 1-2 ಗಂಟೆ ಬಿಸಿಲು ಬರುತ್ತೆ ನನಗೆ ಬಾಲ್ಕನಿಯಲ್ಲಿ, ಅಷ್ಟರಲ್ಲೇ ಒಣಗಿಸಿದ್ದೀನಿ. ತುಂಬ ಚೆನ್ನಾಗಿ ಒಣಗಿದ್ದಾವೆ ನೋಡಿ. 1-2 ಗಂಟೆ ಒಣಗಿಸಿ ಆದಮೇಲೆ ಈ ರೀತಿ ಮೇಲ್ಗಡೆಯಿಂದ ಒಣಗಿ ಬಟ್ಲು ಥರ ಆಗೋಕ್ಕೆ ಶುರು ಆಗುತ್ತೆ. ಆವಾಗ ಈ ರೀತಿ ತಿರುಗಿಸಿ 2 ಕಡೆ ಒಣಗೋದಕ್ಕೆ ಬಿಡಬೇಕು. ಈ ಹಪ್ಪಳ ಒಣಸೋದಕ್ಕೆ ತುಂಬ ಬಿಸಿಲೇ ಏನು ಬೇಡ. ನಾನು ಮನೆ ಒಳಗೇ ಒಣಸಿದ್ದೀನಿ. ಫ್ಯಾನ್ ಕೆಳಗೆ ಒಂದಿನ ಒಣಗಿಸಿ ಮತ್ತು ನೆಕ್ಸ್ಟ್ ಡೇ 1-2 ಗಂಟೆ ಬಾಲ್ಕನಿಯಲ್ಲೇ ನಾನು ಒಣಸಿದ್ದೀನಿ. ಬಿಸಿಲಲ್ಲಿ ಸ್ವಲ್ಪ ಬಿಸಿಲು ತೋರಿಸಿದ್ರೆ ಒಳ್ಳೆಯದು. ನೋಡಿ ಈಗ ಕಡಕ್ಕಾಗಿ ಒಣಗಿದ್ದಾವೆ. ಇದು ವರ್ಷದ ತನಕನೂ ಇಟ್ಟು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರ್ತವೆ. ಈಗ ನೋಡಿ ಗರಿಗರಿಯಾದ ಹಪ್ಪಳ ರೆಡಿಯಾಗಿದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.